ಕಾಸು ಕೊಟ್ಟವರಿಗೆ ಮಾತ್ರ ಸರ್ಕಾರಿ ವಸತಿ ಅನ್ನುವಂತಹ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಜೋರು ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಮುಜುಗರ ತಂದ್ರೆ ಬಿಜೆಪಿಗೆ ಅಸ್ತ್ರ ಆಗಿದೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅಕ್ರಮದ ವಿಚಾರ, ಶಾಸಕ BR ಪಾಟೀಲ್ ಸ್ವಕ್ಷೇತ್ರದ ಆಡಿಯೋ ಬಾಂಬ್ಗೆ ಈಗ ಸಾಕ್ಷ್ಯ. ಆಳಂದದ ದಂಗಾಪುರದ ಪಂಚಾಯಿತಿಯ ಗೋಲ್ಮಾಲ್ ಬಯಲು, ಆಳಂದದ ಭಟ್ಟರಕ್ಕಿ ಗ್ರಾಮಸಭೆಯ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ. ಗ್ರಾಮಸ್ಥರ ಮಧ್ಯೆ ಮನೆಯ ಮಂಜೂರಾತಿಯ ವಿಚಾರಕ್ಕೆ ಹಣ ಕೊಟ್ಟಿರುವ ಬಗ್ಗೆ ಮಾತುಕತೆಯಾಗಿದೆ. ಮನೆ ಮಂಜೂರಾಗೋದಕ್ಕೆ 10,000 ರೂಪಾಯಿ ಕೊಟ್ಟ ಬಗ್ಗೆ ಗ್ರಾಮಸ್ಥರೇ ಚರ್ಚೆ ಮಾಡಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ಎಕ್ಸ್ಕ್ಲೂಸಿವ್ ವಿಡಿಯೋ ಏನು ಆರೋಪವನ್ನು ಮಾಡಿದ್ರು ಶಾಸಕ BR ಪಾಟೀಲ್, ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಈ ವಿಡಿಯೋ ಈಗ ಹೊರಬಂದಿರುವಂಥದ್ದು. ಈ 10,000 ರೂಪಾಯಿ ಕೊಟ್ಟು ಮನೆಯನ್ನು ಹಾಕಿಸ್ಕೊಳ್ಳುವಂತಹ ವಿಚಾರ ಇದೇ ಮೊದಲಲ್ಲ, ಈ ಹಿಂದೆಯೂ ಕೂಡ ನಡೆದಿದ್ದಾವೆ. ಬಟ್ ಈಗ ಸ್ವಪಕ್ಷದ ಶಾಸಕರೇ ಇದರ ವಿರುದ್ಧ ಧ್ವನಿ ಎತ್ತಿರೋದ್ರಿಂದ ಈಗ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಈಗ ವಿಡಿಯೋ ಕೂಡ ವೈರಲ್ ಆಗಿರುವಂಥದ್ದು. ನೀವು ಕಾದು ಕುಳಿತರೆ ನಿಮಗೆ ಮನೆ ಸಿಗಲ್ಲ, ಯಾರು ಕಾಸನ್ನು ಕೊಟ್ಟಿದ್ದಾರೋ ಅವರಿಗಷ್ಟೇ ಮನೆ. ಭಟ್ಟರಕ್ಕಿ ಗ್ರಾಮಸಭೆಯಲ್ಲಿ ಪಂಚಾಯಿತಿ ಸದಸ್ಯನ ಬಹಿರಂಗ ಹೇಳಿಕೆ. ದಂಗಾಪುರ ಪಂಚಾಯಿತಿಯ ಸದಸ್ಯ ಮಾತನಾಡಿರುವಂತಹ ವಿಡಿಯೋ ಈಗ ಹರಿದಾಡ್ತಾ ಇದೆ. ಕಾಸು ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಬಡವರ ಪಾಲಾಗಬೇಕಾದಂತಹ ಮನೆಗಳಿಗೆ ಯಾವ ರೀತಿಯ ಅವ್ಯವಹಾರ ಆಗ್ತಾ ಇದೆ, ಹೇಗೆ ಇದರಲ್ಲಿ ಲಾಭಿ ಮಾಡ್ಕೊಳ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರಾಜೀವ್ ಗಾಂಧಿ ವಸತಿ ಯೋಜನೆಯ ಮನೆ ಮಂಜೂರಾತಿಗೆ ದುಡ್ಡನ್ನು ಕೊಡಬೇಕಾ? ಗ್ರಾಮ ಪಂಚಾಯಿತಿ ಸದಸ್ಯನ ಮನೆ ಮಂಜೂರಾತಿಗೂ ಕೂಡ ಹಣವನ್ನು ಕೊಟ್ರ. ಹಣವನ್ನು ಕೊಟ್ಟೇನೆ ಪಂಚಾಯಿತಿ ಸದಸ್ಯರು ಮಂಜೂರಾತಿಯನ್ನು ಪಡಿತಾರೆ. ನಾವು ಕೊಟ್ಟಿದ್ದೇವೆ, ನೀವು ಕೊಡಿ ಅಂಥೇಳಿ ಪಂಚಾಯಿತಿಯ ಸದಸ್ಯ ಡಿಮ್ಯಾಂಡ್ ಇಟ್ಟಿದ್ದಾರೆ. ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಬಳಿ BR ಪಾಟೀಲ್ ಈ ವಿಚಾರವನ್ನು ಪ್ರಸ್ತಾಪಿಸಿದರು. ಗ್ರಾಮ ಸಭೆಯಲ್ಲಿ ಹಣ ಕೊಟ್ಟಿರುವ ಬಗ್ಗೆ ಪಂಚಾಯಿತಿ ಸದಸ್ಯನೇ ಪ್ರಸ್ತಾಪ ಮಾಡಿದ್ದಾನೆ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಮೂಲಕ ಬಡವರ ಪಾಲಾಗಬೇಕಾದಂತಹ ಮನೆಗಳು, ನಿರ್ಗತಿಕರ ಪಾಲಾಗಬೇಕಾದಂತಹ ಮನೆಗಳು, ಯಾರಿಗೆ ಮನೆ ಇಲ್ವೋ ಅವರ ಪಾಲಾಗಬೇಕಾದಂತಹ ಮನೆಗಳು ಹೇಗೆ ದುಡ್ಡಿಗೆ ಬಿಕರಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. BR ಪಾಟೀಲ್ ಕೊಟ್ಟಂತಹ ಒಂದೇ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸುಂಟರ ಗಾಳಿಯನ್ನು ಸೃಷ್ಟಿ ಮಾಡಿದೆ. ಇದೇ ವಿಚಾರ ವಿಪಕ್ಷಗಳಿಗೆ ಸಹಜವಾಗಿಯೇ ಅಸ್ತ್ರ ಆಗಿದೆ. ಹಣ ಕೊಟ್ಟವರಿಗೆ ಸರ್ಕಾರದ ವಸತಿ ವಿಚಾರ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಹಣವನ್ನು ರಿಲೀಸ್ ಮಾಡಲಿಕ್ಕೂ ಆಗಲ್ಲ, ಶಾಸಕರು ಹಣವನ್ನು ಕೊಡಬೇಕು. ಎಲ್ಲ ಇಲಾಖೆಯಲ್ಲೂ ಕೂಡ ಇದು ನಡೀತಾ ಇದೆ ಅಂಥೇಳಿ ಕೇಂದ್ರ ಸಚಿವರು ಹೇಳ್ತಿದ್ದಾರೆ. ಸರ್ಕಾರದ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ, HD ಕುಮಾರಸ್ವಾಮಿ ಅವರ ಮಾತಿದು. ಮುಂದಿನ ಚುನಾವಣೆ ಬರುವವರೆಗೂ ಕೂಡ ಕಾಯಬೇಕು. ಆಯಾ ಇಲಾಖೆಗಳಲ್ಲಿ ಇಂತಿಷ್ಟು ರೇಟನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಸತಿ ಯೋಜನೆಯಲ್ಲಿ ಹಣ ಕೊಟ್ಟವರು ಮಾತ್ರ ಮನೆ ಅನ್ನುವಂತ BR ಪಾಟೀಲ್ ಆಡಿಯೋ ಇದೆಯಲ್ಲ, ಆಶ್ಚರ್ಯ ಆಗುತ್ತೆ. ಸಾಕಷ್ಟು ಆತಂಕಕ್ಕೆ ಆತಂಕ ಪಡೋದು ಬೇರೆ, ಅದೇನು ಆಶ್ಚರ್ಯ ಏನಿಲ್ಲ.
ಜಗಜ್ಜಾಹಿರ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ, ಕೆಲವರು ಇದ್ದಾರೆ ಅದೇ ಜನ, ನಿಮ್ಮದೊಂದು ಲೆಟರ್ ಕೊಡಿ ಸರ್ ಸಾಕು ನಾವು ದುಡ್ಡು ತಗೊಂಬರ್ತೀವಿ ಅಂತ. ಹೆಸರಿಗೆ ಶಾಸಕರ ಲೆಟ್ರೆಡ್ಡು, ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ. ಇದರಲ್ಲಿ ಏನು ಆಶ್ಚರ್ಯ ಪಡೋ ಅಂಥದ್ದು ಏನಿಲ್ಲ. ಭಾಳ ಜನ ನನ್ನ ಹತ್ರನೂ ಚರ್ಚೆ ಮಾಡಿದ್ರೆ, ನಮ್ಮೂರಿಗೆ ನಮ್ಮ ಪಂಚಾಯತಿಗೆ ಒಂದು 100 ಮನೆ ತರಕ್ಕೆ ಇಷ್ಟು ಕೊಟ್ಟೋ ಸರ್ ಅಷ್ಟು ಕೊಟ್ಟೋ ಸರ್ ಅಂತ ಹೇಳ್ತಾರೆ. ಹೌಸಿಂಗ್ ಬೋರ್ಡ್ ಈಗ ಕಲೆಕ್ಷನ್ ಬೋರ್ಡ್ ಆಗಿದೆ. ವಸತಿ ಇಲಾಖೆಯಲ್ಲಿ ರಕ್ತ ಹೀರುವಂತಹ ಜಿಗಣೆಗಳು ಸೇರ್ಕೊಂಡಿದ್ದಾವೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಡವರಿಗೆ ಅನ್ನ ಕೊಡಿ ಅಂದ್ರೆ ಕಾಂಗ್ರೆಸ್ ಕನ್ನ ಹಾಕಿದೆ, ಮನಿ ಕೊಟ್ರೆ ಮನೆ ಎಂಬಂತಹ ಹೊಸ ಸ್ಲೋಗನ್ ಅನ್ನು ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಅಂಥೇಳಿ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಡವರ ಮನೆಗೆ ಅನ್ನ ಕೊಡ್ರೋ ಕಾಂಗ್ರೆಸ್ಸಿಗರೆ ಅಂತ ಹೇಳಿದ್ರೆ, ಬಡವರ ಮನೆಗೆ ಅನ್ನ ಕೊಡಿ ಮನೆ ಆಳ ಕಾಂಗ್ರೆಸ್ ಅವರೇ ಅಂತ ಹೇಳಿದ್ರೆ, ಬಡವರ ಮನೆಗೆ ಕನ್ನ ಹಾಕದಂಥ ಕಾಂಗ್ರೆಸ್ ಅವರು. ಇದು ನುಡಿದಂತೆ ನಡೆದ ಸರ್ಕಾರ ಅಲ್ಲ, ಸಿಕ್ಕಲ್ಲಿ ಕಮಿಷನ್ ಹೊಡೆಯುವಂಥ ಸರ್ಕಾರ ಇದು. ರಾಜೀವ್ ಗಾಂಧಿ ವಸತಿ ಯೋಜನೆ ಇರ್ಬೋದು, ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು, ದೇವರಾಜ ಅರಸು ವಸತಿ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಹೌಸಿಂಗ್ ಬೋರ್ಡ್ ಆಗಿಲ್ಲ, ಕಲೆಕ್ಷನ್ ಬೋರ್ಡ್ ಔಟಿದೆ. ಅದು ಹೌಸಿಂಗ್ ಬೋರ್ಡು ಕಲೆಕ್ಷನ್ ಬೋರ್ಡ್. ಇವತ್ತು ಮನಿ ಕೊಟ್ಟರೆ ಮನೆ ಹೊಸ ಸ್ಲೋಗನ್. ಈಗ ಹೌಸಿಂಗ್ ಬೋರ್ಡ್ ಹೊಸ ಸ್ಲೋಗನ್ ಅಂದರೆ ಮನಿ ಕೊಟ್ಟರೆ ಮನೆ ಅನ್ನೋ ಹೊಸ ಸ್ಲೋಗನ್ನನ್ನು ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ವಸತಿ ಯೋಜನೆಗೆ ಮೊನ್ನೆ ತಾನೇ ಸಿದ್ದರಾಮಯ್ಯನವರ ಈ ಟಿಪ್ಪು ಸಂಸ್ಕೃತಿ ಏನಿದೆ, ಟಿಪ್ಪುವಿನ ವಂಶಜರ ಥರ ಏನು ಕರ್ನಾಟಕ ಸರ್ಕಾರ ಔಟಿದೆ, ಅವರು ವಸತಿ ಯೋಜನೆಗೆ ದುಡ್ಡು ಕೊಡಿ ಮನೆ ಪಡೀರಿ, ಇದು ಕಾಂಗ್ರೆಸ್ನ ಹೊಸ ಘೋಷವಾಕ್ಯ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಹೀಗೆ. ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಗುತ್ತಿಗೆದಾರರು ಹೇಳಿದ 60% ಸರ್ಕಾರ ಸರಿ ಇದೆ, 6 ತಿಂಗಳಲ್ಲಿ ನಾನು ಹೋಗ್ತೇನೆ ಅಂತ ಹೇಳಿ ಸಿಎಂಗೆ ಅನ್ನಿಸ್ಬಿಟ್ಟಿದೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಗುಡುಗಿದ್ದು ಹೀಗೆ. ಕಾಂಗ್ರೆಸ್ ಪಾರ್ಟಿಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಹೇಳ್ತಾರೆ, ದುಡ್ಡು ಇರಲಾರ್ದ ಏನಾಗೋದು, ಮತ್ತು ನಾ ಬದ್ದಿದ್ದೀನಿ ಅಂತ ಹೇಳ್ತಾರೆ. ಅವ್ರ ಕಡೆ ಎಲ್ಲ ರೆಕಾರ್ಡ್ ಇರೋದಕ್ಕೆ ಇವ್ರ ಕಡೆ ಕ್ರಮ ತಗೊಳ್ಳಿಕ್ಕೆ ತಾಕತ್ತು ಇಲ್ಲಿ ಇವ್ರಿಗೆ. ಅವ್ರು ಹೇಳ್ಯಾರ ನನ್ನ ಕಡೆ ಕರೆಕ್ಟ್ ಎಲ್ಲ ಅದ ಸರ್ಕಾರ ಶೇಕ್ ಆಗ್ತದೆ ಅಂತ ಹೇಳ್ಯಾರ ಅವರು. ಬಿ ಆರ್ ಪಾಟೀಲ್ ನಾಚಿಕೆ ಬಾನ ಮರ್ಯಾದಿದೆ ನಮ್ಗೆ. ಬಸವರಾಜ ರಾಯರೆಡ್ಡಿ ಹೈಯೆಸ್ಟ್ ಭ್ರಷ್ಟ ಸರ್ಕಾರ ಇದೆ ಅಂತ ಹೇಳಿ ಆ ವಿಡಿಯೋದೊಳಗೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಈಗೇನಂತಂದ್ರೆ ದುಡ್ಡು ಕೊಡಿ ಮನೆ ಬಿಡಿ ಮನೆ ಪಡಿ, ಈ ಸರ್ಕಾರದ ಹೊಸ ಸ್ಲೋಗನ್ ಇದೆ. ದುಡ್ಡು ಕೊಡಿ ಮನೆ ಪಡಿ ಹೇಳಿದ್ರಲ್ಲ, ಖಚಿತ ಉಚಿತ ಏನದು, ಉಚಿತ ಗ್ಯಾರಂಟಿ ಏನದು, ಖಚಿತ ಉಚಿತ ನಿಶ್ಚಿತ, ಇದು ಹಂಗೆ ಇದೆ. ಮನೆ ಕೊಡಿ ಖಚಿತ, ಇದು ಮನಿ ಕೊಡಿ, ಇಂಗ್ಲೀಷ್ ಮನಿ ಕೊಡಿ ಖಚಿತ, ಮನಿ ಪಡಿ ಉಚಿತ, ಲಂಚ ಕೊಟ್ಟು ಪಡೆಯುವುದು. 60% ಸರ್ಕಾರ ಅಂತ ಅವ್ರು ಏನು ಹೇಳ್ಯಾರಲ್ಲ ಅದು ಪರ್ಫೆಕ್ಟ್ ಅದ. ಕಾಂಟ್ರಾಕ್ಟ್ರಿಗೆ ಹೇಳಿದ್ದ. ಕಾಂಗ್ರೆಸ್ ಪಾರ್ಟಿಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಹೇಳ್ತಾರೆ, ದುಡ್ಡು ಇರಲಾರ್ದ ಏನಾಗೋದು, ಮತ್ತು ನಾ ಬದ್ದಿದ್ದೀನಿ ಅಂತ ಹೇಳ್ತಾರೆ. ಅವ್ರ ಕಡೆ ಎಲ್ಲ ರೆಕಾರ್ಡ್ ಇರೋದಕ್ಕೆ ಇವ್ರ ಕಡೆ ಕ್ರಮ ತಗೊಳ್ಳಿಕ್ಕೆ ತಾಕತ್ತು ಇಲ್ಲಿ ಇವ್ರಿಗೆ. ಶಾಸಕ BR ಪಾಟೀಲ್ ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ದಾರೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಭ್ರಷ್ಟಾಚಾರ ಬಿಟ್ಟರೆ ಸರ್ಕಾರದಲ್ಲಿ ಬೇರೇನೂ ಕೂಡ ನಡೀತಾ ಇಲ್ಲ. ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ. ನೆಲಮಂಗಲದಲ್ಲಿ BY ವಿಜಯೇಂದ್ರ ಅವರು ಮಾತನಾಡಿದ್ದು ಹೀಗೆ, ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದು ಹೀಗೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು BR ಪಾಟೀಲ್ ಅವರು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ
ಮತ್ತೆ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಇವತ್ತು ಬೆಳಕನ್ನ ಚೆಲ್ಲಿದ್ದಾರೆ. ಇವತ್ತು ಬಿ ಆರ್ ಪಾಟೀಲ್ ಅವರು ಇವತ್ತು ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಇಲಾಖೆ ಬಡಬಗ್ಗರಿಗೆ ರಾಜ್ಯದಲ್ಲಿ ಮನೆಗಳನ್ನ ಕೊಡಬೇಕಾಗಿತ್ತು, ಅಲ್ಲೂ ಕೂಡ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಅದು ಬಿಚ್ಚಿಟ್ಟಿದ್ದಾರೆ. ಆದ್ರೆ ಅಂತೊಬ್ಬ ಪ್ರಾಮಾಣಿಕ ಒಬ್ಬ ಬಿ ಆರ್ ಪಾಟೀಲ್ ಅವ್ರನ್ನ ಇವತ್ತು ಆಡಳಿತ ಪಕ್ಷದವರೇ ಯಾಕೆ ಹೀಗೆ ಮಾತಾಡ್ತಿದ್ರಿ ಅಂತೇಳಿ ಎಲ್ಲೊಂದ್ ಕಡೆ ಬೆದರಿಸ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ.